ಅದರೊಳಗೆ ಒಂದು ಇನ್ಸಿಡೆಂಟು ಬಾಲಣ್ಣ ಮಹಾನ್ ಕಲಾವಿದರು. ಅದೇನೋ ಪೂರ್ವಜನದ ಪುಣ್ಯ ಏನೋ ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡೋ ಭಾಗ್ಯ ಸಿಕ್ತು. ಕ್ಯಾಮ್ರಾ ಕೂತಿದ್ರು, ನಾವು ಕ್ಯಾಮ್ರಾ ಹಿಂದೆ ನಿಂತಿದ್ವಿ, ಶೂಟಿಂಗ್ ಸ್ಟಾರ್ಟ್ ಆಯಿತು. ಸೀದಾ ಕ್ಯಾಮ್ರಾ ಸ್ಟಾರ್ಟ್ ಆಗಬೇಕಲ್ಲ, ನನ್ನ ಕೈ ಬಂದು ಹಿಂಗೆ ರೈಟಲ್ಲಿ ಹಿಡಿದೆ ಅಷ್ಟೇ. ಅವರಿಗೆ ಇದು ಸ್ವಲ್ಪ ಕೇಳಿಸ್ತಾ ಇರಲಿಲ್ಲ, ಬರೀ ಆ ಲಿಪ್ ಮೂಮೆಂಟಲ್ಲೇ ಎಲ್ಲ ಗೊತ್ತಾಗೋದು. ಸೀದಾ ಬಂದರು, ಡೈಲಾಗೆಲ್ಲ ಮಾತಾಡಾಯಿತು. ಬಂದ ತಕ್ಷಣ ಒಂದು ಕೆನ್ನೆ ಹೊಡೆದ್ರು ನನಗೆ. ಕಲಾವಿದರು ಅಂದರೆ ಅವ್ರು ಯಾವ ಥರ ಅವ್ರಿಗೆ ಎಲ್ಲದರೊಳಗೂ ಗೊತ್ತಿರಬೇಕು ಅನ್ನೋದಕ್ಕೆ ಅಲ್ಲಿಂದ ನಾನು ಯಾವ ಕಲಾವಿದ್ರ ಹತ್ರ ನಾನು ಇನ್ಮೇಲೆ ಯಾವ ಥರ ಬಿಹೇವ್ ಮಾಡಬೇಕು, ಅವ್ರ ಬಗ್ಗೆ ಹೆಂಗೆ ತಿಳ್ಕೊಬೇಕು ಅಂತ ಆ ಬಾಲಣ್ಣನಿಂದನೂ ಸ್ವಲ್ಪ ಕಲಿತೆ. ದೇಸಾಯಿ ಹತ್ರ ಮಾತಾಡೋದು ಭಾರಿ ಕಷ್ಟ. ದೇಸಾಯಿ ಹತ್ರ ಶಾರ್ಟ್ ಟೆಂಪರ್ ಅಲ್ಲ, ಶಾರ್ಟ್ ಟೆಂಪರು. ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಆ ಮನುಷ್ಯ ಅವರೇ ಅವ್ರು ಆಗ್ತಾ ಇರಲಿಲ್ಲ. ಅವರು ಅಕ್ಕಪಕ್ಕ ಯಾರಿದ್ದಾರೆ ಏನು ಯಾರಿಗೂ ಕೇರೂ ಮಾಡ್ತಿರ್ಲಿಲ್ಲ. ಆಮೇಲೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡಿರೋರು ನಮ್ಗೆ ಹೇಳ್ತಾ ಇರಲಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಏನು ತೆಗಿತಾರೆ ಅಂತ. ನನಗೆ ಅವರಿಗೆ ಅದಕ್ಕೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ. ನೂರೊಂದು ನೆನಪು. ಇನ್ನೊಂದು ನಿಮ್ಮ ಅನುಭವ ಕೇಳಬೇಕಂದ್ರೆ ವಿಷ್ಣುದಾದ. ಯಾವುದು ವಿಷ್ಣು ಸರ್ ಜೊತೆ ಫಸ್ಟ್ ಪಿಕ್ಚರ್ ನೀವು ಕೆಲಸ ಮಾಡಿದ್ದು? ವಿಷ್ಣು ಸರ್ ಜೊತೆ ನಾನು ಇವ್ರ ಜೊತೆ ಒಂದು ವರ್ಕ್ ಮಾಡಿದ್ದೆ, ಕುಣಿಗಲ್ ವಸಂತ್ ಅಂತ. ಹೌದು, ನಮ್ಮ ನಾಗಭೂಷಣ್ ಅವ್ರ ಬ್ರದರು. ನೋಡಿ, ಅದೊಂದು ಇನ್ಸಿಡೆಂಟ್ ಇದೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅವರೊಂದು ಬೊಂಬಾಟ್ ರಾಜ ಬಂಡಲ್ ರಾಣಿ ಅಂತ ವಿನೋದ್ ರಾಜ್ ಸಿನಿಮಾ ಮಾಡಿದರು. ಅದರೊಳಗೆ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. ಆ ಟೈಮಲ್ಲಿ ರಾಯರು ಬಂದರು ಮಾವನ ಮನೆಗೆ ಇದು ತಂದಿದ್ರು, ರೀಮೇಕ್ ರೈಟ್ಸ್ ತಂದಿದ್ರು. ಅದನ್ನು ನಾವು ಎಲ್ಲ ಸ್ಕ್ರಿಪ್ಟ್ ಮಾಡೋ ಅವಾಗ ವಸಂತ ಕರೆದೆ, ಸುರೇಶ್ ಬಾಯಿಲಿ ಪಿಕ್ಚರೆಲ್ಲ VHS ಅಲ್ವಾ, ಅದನ್ನು ನೋಡ್ಕೊಂಡು ಎಲ್ಲ ಕಾಪಿ ಮಾಡಿ ಇದು ಮಾಡು ಅಂತ. ನನಗೆ ಅಲ್ಲಿ ದ್ವಾರಕೀಶ್ ಪರಿಚಯ ಆಗಿತ್ತು. ಅದರೊಳಗೆ ಒಂದು ಇನ್ಸಿಡೆಂಟು ಬಾಲಣ್ಣ ಮಹಾನ್ ಕಲಾವಿದರು. ಅದೇನೋ ಪೂರ್ವಜನದ ಪುಣ್ಯ ಏನೋ ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡೋ ಭಾಗ್ಯ ಸಿಕ್ತು. ಬಾಲಣ್ಣ ಎಷ್ಟು ನೋಡಿ ಅವರು ಪ್ರೊಫೆಷನಲಿಸ್ಟ್ ಅಂದರೆ, ಹೀಗೆ ಕ್ಯಾಮ್ರಾ ಕೂತಿದ್ರು, ನಾವು ಕ್ಯಾಮ್ರಾ ಹಿಂದೆ ನಿಂತಿದ್ವಿ, ಶೂಟಿಂಗ್ ಸ್ಟಾರ್ಟ್ ಆಯಿತು. ನನಗೆ ರೈಟ್ ಲುಕ್ಕು ಲೆಫ್ಟ್ ಲುಕ್ಕು ನಾವೇನಂದರೆ ಆಪೋಸಿಟ್ ಆರ್ಟಿಸ್ಟು, ನಾವು ಲೆಫ್ಟಲ್ಲಿ ಕೂರಿಸಿದೀವೋ ರೈಟಲ್ಲಿ ಕೂರಿಸಿದೀವೋ ಅದೆಲ್ಲ ನಾವು ಹೇಳಬೇಕಿತ್ತು. ನಾವು ಕ್ಲೋಸ್ ತೆಗಿಯೋತ್ತಿಗೆ ರೈಟ್ ಲುಕ್ ಕೊಡಿ ಸರ್, ರೈಟಲ್ಲಿ ಕೂರಿಸಿದೆ, ಲೆಫ್ಟ್ ಕೊಟ್ಟು ಲೆಫ್ಟಲ್ಲಿ ಕೂರಿಸಿದ್ದೀವಿ ಅಂತ ಹೇಳಿ ಮಹಾವಿದ್ಯೆ ಅದು, ಹಾಬಿ ಅದು ನಾವು ಹೇಳೋ ಅಭ್ಯಾಸ ಕಲ್ತಿರೋದು ಅದು. ಹಾಗಾಗಿ ನನಗಿದನ್ನೆಲ್ಲ ಸಿ ಕೈ ಚಂದ್ರು ನಂಗೆ ಕಲಿಸ್ಕೊಟ್ಟಿದ್ದು. ಅವನೊಬ್ಬ ನಂಗೆ ಗುರು, ಸಿ ಕೈ ಚಂದ್ರು. ಅವನು ಅಂದರೆ ತಪ್ಪಾಗುತ್ತೆ, ಅವರು ಸಾರಿ, ಅವರಿಂದ ಎಲ್ಲ ಕಲ್ತಿದ್ದೆ ನಾನು, ಸಿ ಕೈ ಚಂದ್ರಿಂದ. ಹಾಗಾಗಿ ಬಾಲಣ್ಣ ಕೂತಿದ್ರಾ, ನಾನೇನು ಮಾಡಿದೆ, ಮಾಡಿ ಮೇಲೆ ಶೂಟಿಂಗು, ಸೀದಾ ಕ್ಯಾಮ್ರಾ ಸ್ಟಾರ್ಟ್ ಆಗಬೇಕಲ್ಲ, ನನ್ನ ಕೈ ಬಂದು ಹಿಂಗೆ ರೈಟಲ್ಲಿ ಹಿಡಿದೆ ಅಷ್ಟೇ. ನಾನೇನು ಹೇಳಲಿಲ್ಲ, ರೈಟ್ ನೋಡಿ ಅಂತ ಹೇಳಲಿಲ್ಲ. ಅವರಿಗೆ ಇದು ಸ್ವಲ್ಪ ಕೇಳಿಸ್ತಾ ಇರಲಿಲ್ಲ, ಬರೀ ಆ ಲಿಪ್ ಮೂಮೆಂಟಲ್ಲೇ ಎಲ್ಲ ಗೊತ್ತಾಗೋದು. ಸೀದಾ ಬಂದರು, ಡೈಲಾಗೆಲ್ಲ ಮಾತಾಡಾಯಿತು. ಬಂದ ತಕ್ಷಣ ಒಂದು ಕೆನ್ನೆ ಹೊಡೆದ್ರು ನನಗೆ. ನನಗೇನು ಎಲ್ಲರಿಗೂ ಶಾಕ್ ಆಗೋಯ್ತು, ಏನು ಕೆನ್ನೆ ಹೊಡೋದು ಇದ್ದಕ್ಕಿದ್ದಂಗೆ. ನನಗೆ ಒಂಥರ ಆಗೋಯ್ತು, ಅಳು ಬಂದುಬಿಡ್ತು. ಸೀದಾ ಆ ಕಡೆ ಹೋಗಿ ಅಳ್ತಾ ನಿಂತೆ. ಸುಮ್ಮನೆ 2 ನಿಮಿಷ ಯಾರೂ ಮಾತಾಡಿಲ್ಲ. ಆಮೇಲೆ ಬಂದಿದ್ದೆ, ಮತ್ತೆ ಗಟ್ಟಿ ಹಿಡ್ಕೊಂಡ್ರು. ನಿನ್ನ ಡ್ಯೂಟಿ ಮಾಡಿದ್ಯಾ, ರೈಟ್ ಲುಕ್ಕು ಲೆಫ್ಟ್ ಲುಕ್ಕು ಅನ್ನೋ ತೋರಿಸಿದೆ, ಆದರೆ ನಂಗೆ ತೋರಿಸ್ಬಾರ್ದು. ನಾನು ಇಷ್ಟು ದೊಡ್ಡ ಸೀನಿಯರು, ಇಷ್ಟೆಲ್ಲ ಆ್ಯಕ್ಟ್ ಮಾಡಿದ್ದೀನಿ, ನಂಗೆ ರೈಟ್ ಲುಕ್ಕು ಲೆಫ್ಟ್ ಲುಕ್ಕು ಗೊತ್ತಿಲ್ಲ ಅಂದರೆ ನಾನು ಯಾವ ಸೀಮೆ ಆರ್ಟಿಸ್ಟು ಅಂತ ಎಲ್ಲರೂ ಡಿಸ್ಕಷನ್ ಮಾಡಲ್ವಾ, ನನ್ನ ಮರ್ಯಾದೆ ಹೋಗಲ್ವಾ? ಹಾಗಾಗಿ ನಂಗೆ ತೋರಿಸಿದ್ರೆ ನನಗೆ ಶೇಮ್ ಮಾಡ್ದಂಗೆ ಆಯಿತು. ಅದಕ್ಕೆ ನಂಗೆ ಸಿಟ್ಟು ಬಂತು. ನಿಂಗೆ ಹೊಡೆದೆ, ಬೇಜಾರು ಮಾಡ್ಕೊಂಬೇಡ, ನೀನು ಮಾಡಿದ್ಯಾ ಕರೆಕ್ಟು ಅಂದರು. ಆವಾಗ ನನಗೆ ಸಾರಿ ಅಣ್ಣ, ನಂಗೆ ಗೊತ್ತಾಗಿಲ್ಲ, ನನಗೆ ಅದು ಅಭ್ಯಾಸ ಆಗಿಬಿಟ್ಟಿತ್ತಲ್ಲ ರೈಟು ಲೆಫ್ಟು ತೋರಿಸಿ, ಅದಕ್ಕೆ ಹಿಂಗೆ ಮಾಡಿದೆ. ನಾನು ಹಂಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಯಾವ ಸೀಮೆ, ನನಗೆ ಅಷ್ಟು ಗೊತ್ತಿಲ್ಲ ಅಂದರೆ ನಾನು ಯಾವ ಸೀಮೆ ಆರ್ಟಿಸ್ಟು ಅಂತ. ಬಾಲಣ್ಣ ಅವ್ರದ್ದು ಅದೊಂದು ಇದು ಯಾವುದೋ ಈ ಪಿಕ್ಚರು ಬೊಂಬಾಟ್ ರಾಜ ಬಂಡಲ್ ರಾಣಿ. ಹಾಗಾಗಿ ಅಂದರೆ ಕಲಾವಿದರು ಅಂದರೆ ಅವ್ರು ಯಾವ ಥರ ಅವ್ರಿಗೆ ಎಲ್ಲದರೊಳಗೂ ಗೊತ್ತಿರಬೇಕು ಅನ್ನೋದಕ್ಕೆ ಅಲ್ಲಿಂದ ನಾನು ಯಾವ ಕಲಾವಿದ್ರ ಹತ್ರ ನಾನು ಇನ್ಮೇಲೆ ಯಾವ ಥರ ಬಿಹೇವ್ ಮಾಡಬೇಕು, ಅವ್ರ ಬಗ್ಗೆ ಹೆಂಗೆ ತಿಳ್ಕೊಬೇಕು ಅಂತ ಆ ಬಾಲಣ್ಣನಿಂದನೂ ಸ್ವಲ್ಪ ಕಲಿತೆ. ಅದಾದ ತಕ್ಷಣ ನಾವು ರಾಯರು ಬಂದರು ಮಾವನ ಮನೆ. ಅಣ್ಣ, ಬಾಲಣ್ಣ ಬಂದಿದ್ದಕ್ಕೆ ಅವ್ರಿಗೆ ಕಿವಿ ಅಷ್ಟಾಗಿ ಕೇಳ್ತಾ ಇರಲಿಲ್ಲ ಅಣ್ಣ. ಇವಾಗ ನೀವು ಡೈಲಾಗೆಲ್ಲ ಹೇಳ್ಕೊಡೋದು ಇದು ಮಾಡಬೇಕಾದ್ರೆ ಕಷ್ಟ ಆಗ್ತಿತ್ತಾ? ಏನಿಲ್ಲ, ಅವರು ಓದೋರಲ್ಲ, ನೋಡೋರು, ಸ್ಕ್ರಿಪ್ಟ್ ಓದ್ಬಿಡೋರು. ಆಮೇಲೆ ನಾವು ಹೇಳ್ತಾ ಇದ್ವಲ್ಲ, ನಮ್ಮ ಲಿಪ್ ಮೂಮೆಂಟಲ್ಲೇ ಅವ್ರು ಡೈಲಾಗ್ ಅರ್ಥ ಮಾಡ್ಕೊಂಬಿಡೋರು. ಇವಾಗ ಬೇರೆ ಆರ್ಟಿಸ್ಟ್ಗಳದ್ದು ಎಲ್ಲರದು ಅಷ್ಟೇ. ಅವ್ರಿಗೇನು ಅವ್ರು ಕೇಳಬೇಕು ಅನ್ನೋಲ್ಲ, ಅವ್ರ ಲಿಪ್ ಮೂಮೆಂಟಲ್ಲಿಗೆ ಅಂಥ ಒಂದು ಅವರಿಗೆ ಭಗವಂತ ಒಂದು ಟ್ಯಾಲೆಂಟ್ ಶಕ್ತಿ ಕೊಟ್ಟಿದ್ದ ಬಾಲಣ್ಣವರಿಗೆ.
ಅವ್ರು ಯಾರ್ಯಾರು ಏನೇನು ಮಾಡ್ತಾರೆ ಅದರೊಳಗೆ ಅವರು ರಿಯಾಕ್ಷನ್ನು ಆ್ಯಕ್ಷನ್ನು ಎಲ್ಲ ಅಷ್ಟು ಪರ್ಫೆಕ್ಟ್ ಇರೋದು ಭಾರಿ ಪರ್ಫೆಕ್ಟ್ ಅವರು. ಅದೇ ಆ ಥರ ಒಂದು ಟ್ಯಾಲೆಂಟೆಡ್ ಬಾಲಣ್ಣ. ಅವ್ರಿಗೊಂದು ಗಾಡ್ ಗಿಫ್ಟ್ ಅದು. ಕಿವಿ ಸ್ವಲ್ಪ ಕೇಳ್ದಿದ್ರು ಯಾರು ಏನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಂದರೆ ಸ್ಕ್ರಿಪ್ಟ್ ಓದ್ಬಿಡೋರು ಎಲ್ಲ ಮಾಡೋರು. ಇವ್ರು ಹಿಂಗೆ ಅಂತ ಅಂದರೆ ಆರ್ಟಿಸ್ಟ್ಗಳು ಹಾಗೆ ಇರೋರು ಬಿಡಿ. ಎಲ್ಲರೂ ಕೂತ್ಕೊಂಡ್ಬಿಟ್ಟು ಒಂದು ಸಲ ಮಾನಿಟರ್ ಮಾಡೋತ್ತಿಗೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಆವಾಗ ನನ್ನ ಡೈಲಾಗಿದ್ದು ನಿನ್ನ ಡೈಲಾಗಿದ್ದು ನಿನ್ನ ಡೈಲಾಗಿದ್ದು ಎಲ್ಲ ಮಾಡೋರು. ಹಾಗಾಗಿ ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು, ಕೋಆರ್ಡಿನೇಷನ್ ಚೆನ್ನಾಗಿತ್ತು ಅವಾಗ. ಹಾಗಾಗಿ ಅದೆಲ್ಲ ಬಾಲಣ್ಣ ಆ ಥರ ಪುಣ್ಯಾತ್ಮನ ಜೊತೆ ಒಂದು ಕೆಲಸ ಮಾಡೋ ಭಾಗ್ಯ ಕೊಟ್ಟಿದ್ದಕ್ಕೆ ಇವತ್ತಿಲ್ಲ ಬಾಲಣ್ಣ ಇಲ್ಲ, ಡೈರೆಕ್ಟ್ರು ಇಲ್ಲ, ಕುಣಿಗಲ್ ವಸಂತ್ ಮುಖಾಂತರ ನನಗೆ ದ್ವಾರಕೀಶ್ ಅವ್ರ ಪರಿಚಯ ಆಯಿತು. ಆವಾಗ ರಾಯರು ಬಂದರು ಮಾವನ ಮನೆಗೆ ಅಂತ. ನನ್ನ ನಿಮ್ಮ ಮೊದಲನೇ ಭೇಟಿ ದ್ವಾರಕೀಶ್ ಅವರು ಇದರಲ್ಲೇ ಮಜನು ಸಿನಿಮಾ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ಹೌದು, ನೀವು ಅಸೋಸಿಯೇಟ್ ಈ ಪ್ಲಾನಿಟೋರಿಯಂ ಎದುರುಗಡೆ ಫೌಂಟನ್, ಮ್ಯೂಸಿಕಲ್ ಫೌಂಟನ್ ಎದುರುಗಡೆ ಪೂಜೆ, ಅದು ಆ ಮೀನನ್ನು ತೊಗೊಂಬರೋದು ಗಿರಿ ದ್ವಾರಕೀಶ್ ಅವರು. ನನಗೆ ಕಾಲ್ ಫ್ರಾಕ್ಚರ್ ಆಗ್ಬಿಟ್ಟಿತ್ತು ಅವಾಗ. ಸೊ ನೀವು ಅವಾಗೆಲ್ಲ ನನ್ನನ್ನು ಮಾತಾಡಿಸಿದ್ರಿ. ನಾನು ನಿಮ್ಮನ್ನು ಮೊದಲು ನೋಡಿದ್ದು ಅವಾಗಲೇ. ಭಾಳ ಭಯ ನಿಮ್ಮ ಕಂಡ್ರೆ. ದ್ವಾರಕೀಶ್ ಅವ್ರಿಗೆ ಅಷ್ಟು ಎದುರ್ತಿರ್ಲಿಲ್ಲ, ನಿಮಗೆ ಎದುರ್ತಿದ್ವಿ ನಾವು. ಇಲ್ಲ, ನನಗೆ ನೀವು ಏನಂದರೆ ಅದರೊಳಗೆ ಸ್ನೇಹಿತರ ಕ್ಯಾರೆಕ್ಟ್ರು ನಿಮಗೆ ಅವಾಗ ತುಂಬ ಒಂದು ನಾನು ಆ್ಯಕ್ಟ್ ಮಾಡಬೇಕು ಇದು ಮಾಡಬೇಕು ಅಂತ ತುಂಬ ಆಸೆ ಪಟ್ಟು ಒಂದು ಆ ಕ್ಯಾರೆಕ್ಟ್ರು ಹಾಕಿದ್ವಿ ನಿಮಗೆ. ಹಾಕಿದಾಗ ಏನಾಯಿತು, ಫಿಕ್ಸ್ ಆಗೋಗ್ಬಿಟ್ಟಿದ್ವಿ ನೀವೇ ರಘುವರೇ ಮಾಡೋದು ಅಂತ. ಆ ಟೈಮಲ್ಲಿ ನಿಮ್ಮ ಅದೃಷ್ಟನೋ ಏನೋ ದುರಾದೃಷ್ಟ ನಾನು ಆಮೇಲೆ ಆವಾಗ ಬಂದು ಕೇಳಿದೆ, ಇಲ್ಲ ಸರ್ ಹಿಂಗೆ ಭಾರಿ ಫೀಲ್ ಮಾಡ್ಕೊಂಡು ಹೇಳಿದ ನನಗೆ. ಅಯ್ಯೋ ಏನಯ್ಯ ಪಾಪ ಅಷ್ಟು ಕಷ್ಟಪಟ್ಟು ಅವ್ರಿಗೊಂದು ಕ್ಯಾರೆಕ್ಟರ್ ಹಾಕಿದ್ದು, ಈ ಟೈಮಲ್ಲಿ ಈ ಥರ ಕಾಲು ಆಕ್ಸಿಡೆಂಟ್ ಮಾಡ್ಕೊಂಡು ಫ್ರ್ಯಾಕ್ಚರ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಆ ಪಾತ್ರ ಕೊನೆಗೆ ಕಾಂಗೇಯನ್ ಅಂತ ಅವ್ರ ಜೊತೆ ಒಬ್ಬ ಇದ್ದ, ಅವನಿಗೆ ಹಾಕಿ ಮಾಡಿದೆ. ನಿನ್ನ ಅದೃಷ್ಟ ಚೆನ್ನಾಗೋಯ್ತು, ರಘುರಾಮ್ದು ನಿನಗೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಆ ಥರ ಮಜೂನಲ್ಲಿ ರಾಯರು ಬಂದರು ಅಲ್ಲಿ ರಾಯರು ಬಂದರು ಮಾವನ ಮನೆಗೆ ಹೋದೆ, ಸ್ಕ್ರಿಪ್ಟ್ ಎಲ್ಲ ಕೊಟ್ಟೆ, ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ. ಅದಾದಮೇಲೆ ನಾನು ಮಾಡೋಣ ಅಂತ ಹೋಗಿ ಅಷ್ಟಿಗೆ ನಾನು ಬೇರೆ ಪಿಕ್ಚರ್ ಒಪ್ಕೊಂಡ್ಬಿಟ್ಟಿದ್ದೆ. ಅದು ಶೆಡ್ಯೂಲ್ ಸ್ಟಾರ್ಟ್ ಆಗೋಯ್ತು. ಈ ರಾಯರು ಬಂದರು ಮಾವನ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನನಗೆ ಇವ್ರದ್ದು ಇದು ಸ್ಟಾರ್ಟ್ ಆಯಿತು, ಸಂಘರ್ಷ. ದೇಸಾಯಿ ಅವ್ರದ್ದು ಸಂಘರ್ಷ ವರ್ಕ್ ಮಾಡಿದೆ. ದೇಸಾಯಿ ಅವ್ರ ಜೊತೆ ನಿಮ್ದು ಫಸ್ಟ್ ಪಿಕ್ಚರ್ ಸಂಘರ್ಷ. ಅಂದರೆ ನನಗೆ ತರ್ಕ ಇದರೊಳಗೆಲ್ಲ ಪರಿಚಯ ಆಗಿದ್ದರು. ಬಟ್ ಅವಾಗ ಶಿವಮೊಗ್ಗದಿಂದನೇ ಪರಿಚಯ ಆಗಿದ್ದರು. ಆಮೇಲೆ ನನ್ನ ಕಸಿನ್ಸು ಶಿವರಾಜ್ ಎಲ್ಲ ಇದ್ರಲ್ಲ, ಎಲ್ಲ ರಿಲೇಷನ್ಸ್ ಅಂತ ಗೊತ್ತಿತ್ತು. ಹಾಗಾಗಿ ಅಲ್ಲಿ ನನಗೆ ತಿಮ್ಮಯ್ಯ ಅಂತ ಒಬ್ಬರು ಅಸೋಸಿಯೇಟ್ ಇದ್ದರು, ಅವರು ತೀರೋದ್ರಿಂದ ಅವರು ನಾನು ಇಬ್ಬರು ಅದಕ್ಕೆ ವರ್ಕ್ ಮಾಡಿದ್ವಿ ಸಂಘರ್ಷ. ಅದಾದಮೇಲೆ ವಿಷ್ಣು ಸರ್ ಜೊತೆ ಸಂಘರ್ಷದೊಂದು ಎಕ್ಸ್ಟ್ರಾರ್ಡನರಿ ಅಂದರೆ ಸೀನಣ್ಣ, ದೇಸಾಯಿ ಸರ್ ಅವರೊಂದು ಇಂಗ್ಲೀಷ್ ಪಿಕ್ಚರ್ ಥರದೊಂದು ಕಾನ್ಸೆಪ್ಟ್ ಅದು. ಅವತ್ತಿನ ಹಾಲಿಡೇನಿಂದ ಅಶೋಕ ಹೋಟ್ಲಿಗೆ ಶೂಟ್ ಮಾಡೋದು. ಹೌದು, ಸುಂದರ್ ಕೃಷ್ಣ ಅರಸು. ಹೌದು, ಸುಂದರ್ ಕೃಷ್ಣ. ಆ ಸೀನ್ ಶೂಟ್ ಮಾಡೋದೇನಾದರೂ ಅದು ತುಂಬ ಚೆನ್ನಾಗಿದೆ ನೋಡಿ. ವಿಷ್ಣು ಸಾರು ಎಂಥ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಆರ್ಟಿಸ್ಟು ಅನ್ನೋದಕ್ಕೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಫಸ್ಟ್ ಡೇ ನಾವು ಇದರೊಳಗೆ ಹಾಲಿಡೇ ಇನ್ನಲ್ಲಿ ಶೂಟಿಂಗು. ಹಾಲಿಡೇ ಇನ್ ಮೇಲ್ಗಡೆ ರೂಮಿಂದ ಕಿಟಕಿ ಓಪನ್ ಆಗುತ್ತೆ. ಇವ್ರ ಹತ್ರ ಒಂದು ಆ್ಯಕ್ಚುಲ್ ಅಲ್ಲೇ ನಾನು ಶೂಟ್ ಮಾಡಿದ್ದೇನೆ, ಚೀಟ್ ಗೀಟ್ ಏನು ಮಾಡಿಲ್ಲ. ಇಲ್ಲ, ಚೀಟ್ ಮಾಡಿಲ್ಲ. ಓಕೆ. ಅಯ್ಯೋ ಅದೆಲ್ಲ ಹಿಂದೆ ಹೋಗಿ ಹಿಂದಿನ ದಿವಸ ಎಲ್ಲ ನೋಡ್ಕೊಂಬಂದು ಅಶೋಕ ಹೋಟ್ಲಲ್ಲಿ ಅವ್ನು ಇರ್ತಾನೆ, ಯಾರು ಸುಂದರ್ ಕೃಷ್ಣ ರಸ ಅವ್ರು ಇರ್ತಾರೆ. ಅವ್ರಿಗೆ ಶೂಟ್ ಮಾಡಬೇಕು ಏನು ಮಾಡಿ ಇಲ್ಲಿಂದ ಅಲ್ಲಿಗೆ. ಅದಕ್ಕೆ ವಿಷ್ಣು ಸಾರು ಜಾಗ ಹುಡುಕಿರ್ತಾರೆ, ಅವರನ್ನು ಎಲ್ಲಿ ನಾವು ಸಾಯಿಸಬೇಕು ಕರೆಕ್ಟಾಗಿ ಈ ಜಾಗದಲ್ಲಿ ಇಟ್ಟರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಹಾಲಿಡೇ ಇನ್ನಿಗೆ ಬಂದ್ವಿ. ಹಾಲಿಡೇ ಇನ್ನಲ್ಲಿ ಒಂದು ರೂಮ್ ತಗೊಂಡಿದ್ವಿ. ಅಲ್ಲಿ ಮಿಷನ್ ಒಂದು ಗನ್ ಇರುತ್ತೆ, ಆ ಗನ್ದೇ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗೆ ಗೊತ್ತಾಗಬಾರ್ದು ಅಂತ ಗಿಟಾರ್ ಬಾಕ್ಸ್ ಥರ ಒಂದು ತಗೊಂಬಂದು ಇವರೆಲ್ಲ ನೀಟಾಗಿ ಬರ್ತಾರೆ. ಆ ಟೇಬಲ್ ಇರುತ್ತೆ, ಒಂದು ಟೇಬಲ್ ಮೇಲೆ ಗಂದು ಇದಿರುತ್ತೆ. ಇದು ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಗನ್ ತೆಗಿತಾರೆ, ಒಂದೊಂದೇ ಅಸೆಂಬಲ್ ಮಾಡ್ತಾರೆ, ಅದ್ರ ಮೇಲೆ ಇಡ್ತಾರೆ. ಇಟ್ಟಿದೆ ಅಲ್ಲಿ ಗನ್ ಇಟ್ಟಿದ್ದೆ, ಅಲ್ಲಿ ಶೂಟ್ ಮಾಡಬೇಕು. ಕರೆಕ್ಟಾಗಿ ಏಮ್ ಇಡ್ತಾರೆ, ಅದು ಇದಿರುತ್ತೆ. ಶೂಟ್ ಮಾಡಿದ್ರೆ ಅಲ್ಲಿ ವಿಂಡೋ ಓಪನ್ ಆಗಿ ಅಲ್ಲಿ ಇರ್ತಾರೆ ಅಶೋಕ ಹೋಟ್ಲಲ್ಲಿ. ಅಲ್ಲೆಲ್ಲ ಕಾಲಿಂಗ್ ಬೆಲ್ ಆಗುತ್ತೆ, ಡೋರ್ ತೆಗಿಯಕ್ಕೆ ಬರ್ತಾರೆ. ಆವಾಗ ಇಲ್ಲಿಂದ ಕಳಿಸಿದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಡೋರ್ ಓಪನ್ ಆಗ್ತಿದ್ದಂಗೆ ಅವರು ಸುಂದರ ಕೃಷ್ಣ ರಸ ಬಂದರೆ ಇಲ್ಲಿ ಏಮ್ ಮಾಡಿ ಶೂಟ್ ಮಾಡಬೇಕು. ಇದು ಇಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಇದು ಮಾಡಬೇಕು. ಆವಾಗ ಇವರು ರಾಜನ್ ಕ್ಯಾಮ್ರಾಮನ್. ಅದಕ್ಕೆ ಫಸ್ಟ್ ಡೇ ಹಿಂಗೆ ದೇಸಾಯಿ ಹತ್ರ ಮಾತಾಡೋದು ಭಾರಿ ಕಷ್ಟ. ದೇಸಾಯಿ ಹತ್ರ ಶಾರ್ಟ್ ಟೆಂಪರು. ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಆ ಮನುಷ್ಯ ಅವರೇ ಆಗ್ತಾ ಇರಲಿಲ್ಲ. ಅವರು ಅಕ್ಕಪಕ್ಕ ಯಾರಿದ್ದಾರೆ ಏನು ಯಾರಿಗೂ ಕೇರೂ ಮಾಡ್ತಿರ್ಲಿಲ್ಲ. ಆಮೇಲೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡಿರೋರು ನಮ್ಗೆ ಹೇಳ್ತಾ ಇರಲಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಏನು ತೆಗಿತಾರೆ ಅಂತ. ನನಗೆ ಅವರಿಗೆ ಅದಕ್ಕೆ ಗಲಾಟೆ ಸ್ಟಾರ್ಟ್ ಆಗೋದು ಯಾವಾಗಲೂ. ಗೊತ್ತಾ ನಿಮಗೆ ಹೆಂಗೆ ಸರ್ ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು.
ನೀವು ಹೇಳಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು, ನೀವು ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ. ಈ ವಿಷಯಕ್ಕೆ ನನಗೆ ದೇಸಾಯಿಗೆ ಯಾವಾಗಲೂ ಒಂದೊಂದ್ಸಲಿ ಜಗಳ ಆಗೋದು ಆ ಪಿಕ್ಚರೊಳಗೆ. ಕೃಷ್ಣಂರಾಜು ಪ್ರೊಡ್ಯೂಸರು. ಫಸ್ಟ್ ಡೇ ಹೀಗೆ ಎಲ್ಲ ಆಯಿತು. ಅದನ್ನು ತುಂಬ ಸ್ಮೂತಾಗಿ ಇಡಬೇಕು, ಸೌಂಡು ಕೂಡ ಆಗಬಾರ್ದು, ಆ ಥರ ಇಡಬೇಕು. ವಿಷ್ಣು ಸರ್ ಏನು ಮಾಡಿದ್ರು, ಅದು ಮಿಸ್ ಆಗೋ ಏನೋ ಗೊತ್ತಿಲ್ಲ, ಆ ಗನ್ನಿರೋ ಸೂಟ್ ಕೇಸಾಗಿ ಟೇಬಲ್ನ ಢಬಾರ್ ಅಂತ ಹಿಂಗಿಟ್ರು ಅಷ್ಟೇ ಸರ್. ನೋಡಿದ್ರು ಆ ಕಡೆ ಈ ಕಡೆ ನೋಡಿದ್ರು, ದೇಸಾಯಿ ಪ್ಯಾಕಪ್ ಅಂದ್ಬಿಟ್ರು. ಅಯ್ಯಯ್ಯೋ. ಪ್ಯಾಕಪ್ ಅಂದ ತಕ್ಷಣ ನಮ್ಗೆ ಅರ್ಥ ಆಗಲಿಲ್ಲ ಏನು ಅಂತ. ವಿಷ್ಣು ಸಾರಿಗೂ ಕನ್ಫ್ಯೂಷನ್ ಆಯಿತು. ಸೀದಾ ಹೊಟ್ಬಿಟ್ವಿ ಅಲ್ಲಿ. ಫಸ್ಟ್ ಡೇನೇ ಒಂದು ಸ್ವಲ್ಪ ಅರ್ಧಂಬರ್ಧ ಕೆಲಸ ಆಗಿತ್ತು. ಸೀದಾ ರೂಮಿಗೆ ಹೋಗಿ ಬೋರಿಂಗ್ ಇನ್ಸ್ಟಿಟ್ಯೂಟಲ್ಲಿ ರೂಮು ಅಲ್ಲಿ. ನಾನು ಅವ್ರ ರೂಮಲ್ಲೇ ಮಲಗ್ತಾಯಿದ್ದೆ ಒಂದೊಂದ್ಸಲಿ. ತಿಮ್ಮಯ್ಯ ಹೋಗ್ತಿದ್ದಂಗೆ ನನಗೆ ಏನಕ್ಕೆ ಪ್ಯಾಕಪ್ ಮಾಡ್ರು ಫಸ್ಟ್ ಡೇ ಹಿಂಗಾಗೋಯ್ತಲ್ಲ ಅಂತ ವಿಷ್ಣು ಸಾರಿಗೂ ಹೇಳಲಿಲ್ಲ, ಏನಕ್ಕೆ ಹೇಳಿಲ್ಲ. ವಿಷ್ಣು ಸಾರು ಹೋದರು. ವಿಷ್ಣು ಸಾರ್ ಮುಖದಲ್ಲಿ ಒಂಥರ ಆಗೋಯ್ತು, ಏನಯ್ಯ ಪ್ಯಾಕಪ್ ಹೇಳಿದ್ರು, ಎಲ್ಲ ಮಾನಿಟರಲ್ಲೆಲ್ಲ ಕರೆಕ್ಟಾಗಿ ಮಾಡಿದ್ದವಲ್ಲ, ಏನಾಯಿತು ಅಂತ. ರೂಮಿಗೆ ಹೋದ ತಕ್ಷಣ ಏನಕ್ಕೆ ಪ್ಯಾಕಪ್ ಮಾಡಿದೆ ಗೊತ್ತಾಯ್ತಾ ಅಂದರು. ಮತ್ತೆ ನಾನು ಸೇಮ್ ಡೇ ಇಲ್ಲ, ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನನಗೇನು ಗೊತ್ತಾಯ್ತು, ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ. ನನಗೆ ಅಂದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಭಯ ಅನ್ನೋದೇ ಇಲ್ಲ ಮೊದಲಿಂದನೂ. ಏನು ಹೇಳಬೇಕು, ಸ್ಟ್ರೈಟ್ ಸತ್ಯ ಹೇಳಬೇಕಷ್ಟೆ. ಅಲ್ಲ ರೀ, ಸಾಹಸ ಸಿಂಹ ಅಲ್ಲ ಈ ಪಿಕ್ಚರಲ್ಲಿ ಅವರು. ನಾನೇನು ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೆ, ಹೇಗೆ ಆಪ್ರೇಟ್ ಮಾಡಬೇಕು, ಸ್ಮೂತಾಗಿ ಮಾಡೋದು. ದಬಾರ್ ಅಂತ ಎತ್ತಿಟ್ಬಿಟ್ರೆ ಅಂದರು. ಸರ್ ಅದೇನೋ ಮಿಸ್ಸಾಗಿ ಮಾಡಿದ್ದಾರೆ, ಹಾಗಾಗಿ ಅದನ್ನಲ್ಲೇ ಹೇಳಿಬಿಟ್ಟಿದ್ರೆ ಒನ್ ಮೋರ್ ಮಾಡ್ಬಂತು. ಅದಕ್ಕೆಲ್ಲ ನಾನು ಮಾಡಿದ್ದು. ಇವತ್ತು ಒಂದು ದಿವಸ ಲಾಸ್ ಆಗುತ್ತೆ, ನಾಳೆಯಿಂದ ಎಲ್ಲರೂ ಅಲರ್ಟ್ ಆಗಿರ್ತಾರೆ ಅಂತ ದೇಸಾಯಿ ಅದಕ್ಕೆ ಮಾಡಿದ್ದು. ಬೇರೆ ಉದ್ದೇಶ ಏನಿಲ್ಲ, ವಿಷ್ಣು ಸಾರಿಗೆ ಅವಮಾನ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತಲ್ಲ ಅಂತಂದು. ಏನೋ ನಿಮ್ಮ ಉದ್ದೇಶ ಏನೋ, ಬಟ್ ಅವರಿಗೆ ಬೇಜಾರಾಯ್ತು ಏನೋ ಗೊತ್ತಿಲ್ಲ ಅಂತ ವಿಷಯ ಗೊತ್ತಾಗೋಯ್ತಾ. ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ಅದೇ ಸೇಮ್ ಸ್ಪಾಟು ಶೂಟಿಂಗು. ಹಾಲಿಡೇಯನ್ನೇ ಶೂಟಿಂಗು. ವಿಷ್ಣು ಸರ್ ಟೈಮ್ ಅಂದರೆ ಟೈಮ್ 9 ಗಂಟೆ ಅಂದರೆ ಇತ್ತು ಮೇಕಪ್ 9 ಗಂಟೆ. ಆ ಸೀನಲ್ಲಿ ಹೊರಟೋಗ್ಬಿಟ್ಟಿರೋರು ಮೂಡೊಳಗೆ, ಅದೇ ಮೂಡಲ್ಲೇ ಬರೋರು ಅವರು. ಮನೆಯಿಂದ ಬರೋತ್ತಿಗೆ ಆ ಮೂಡಲ್ಲಿ ಬರೋರು. ಏನು ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಿರೋದು ಅವ್ರಿಗೆ. ಹೇಳ್ತಾಯಿದ್ವಿ, ಹಿಂದಿನ ದಿವಸ ಕೇಳ್ಕೊಂಡು ಹೋಗಿರೋದು. ಬಂದರು. ಬರ್ತಿದ್ದಂಗೆ ಅವರು ಸ್ವಲ್ಪ ಕನ್ಫ್ಯೂಷನಲ್ಲಿ ಬಂದರು, ಯಾಕಂದರೆ ಹಿಂದಿನ ದಿವಸ ಹಂಗಾಗಿತ್ತಲ್ಲ. ಸೀದಾ ಎಲ್ಲ ಹೋದ್ವಿ. ವಿಷ್ಣು ಸರ್ ರೂಮಿಗೆ ಹೋದೆ. ಆ ಕಡೆ ಈ ಕಡೆ ನೋಡ್ಕೊಂಡೆ, ಡೈರೆಕ್ಟ್ರಿಗೆ ಗೊತ್ತಿಲ್ಲದಂಗೆ. ಡೈರೆಕ್ಟ್ರು ಮತ್ತೆ ಬೈದ್ಬಿಟ್ರೆ ಕಷ್ಟ, ಏನಕ್ಕೆ ಹೋದೆ ನೀನು ಅಂತ ಬೈತಾರೆ ಅಂತ. ಡೈರೆಕ್ಟ್ರು ಅಲ್ಲಿ ಮಾತಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಸೀದಾ ಹೋದೆ. ಸಾರಿ ಸರ್, ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಪ್ಯಾಕಪ್ ಮಾಡಿದ್ದು ಏನಕ್ಕೆ ಅಂತ. ಈ ಥರ ಆಯಿತು ಸರ್, ನೀವು ಜೋರಾಗಿ ಎತ್ತಿಟ್ಬಿಟ್ರಲ್ಲ, ಅದು ಅವ್ರಿಗೆ ಇಷ್ಟ ಆಗಿಲ್ಲ. ಅಂದರೆ ಅದು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತ. ಮತ್ತು ಫಿಲಮ್ ವೇಸ್ಟ್ ಆಗುತ್ತೆ ಒನ್ ಮೋರ್ ಅನ್ನೋಕ್ಕೆ, ನಾಳೆಯಿಂದ ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ. ಹೌದಾ, ಓಕೆ ಅಂದರೆ ವಿಷ್ಣು ಸರ್ ಎಲ್ಲ ತಿಳ್ಕೊಂಡು ಆಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡ್ರು. ಮೇಕಪ್ ಎಲ್ಲ ಆಯಿತು. ಬಂದರು, ಕ್ಯಾಮ್ರಾ ರೆಡಿ, ಶಾರ್ಟ್ ರೆಡಿ ಅಂದರು. ಸೀದಾ ವಿಷ್ಣು ಸರ್ ಬಂದರು. ಕ್ಯಾಮ್ರಾಗೆ ಫಸ್ಟ್ ನಮಸ್ಕಾರ ಮಾಡೋರು. ಬರ್ತಿದ್ದಂಗೆ ದೇಸಾಯಿಗೆ ನಮಸ್ಕಾರ ಮಾಡೋದು. ದೇಸಾಯಿಗೆ ನಮಸ್ಕಾರ ಮಾಡಿ, ವಿಷ್ಣು ಸರ್ ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂದರೆ, ಬೇರೆಯವರಾಗಿದ್ದರೆ ರೇಗಿರೋರು, ಬೇರೆ ಆರ್ಟಿಸ್ಟ್ ಆಗಿದ್ದರೆ ಏನೇನೋ ಅಂದಿರೋರು. ಇವ್ರು ಆ ಥರ ಸರ್, ಐ ಆಮ್ ನಾಟ್ ಎ ವಿಷ್ಣುವರ್ಧನ್, ಐ ಆಮ್ ಯುವರ್ ಆರ್ಟಿಸ್ಟ್. ನೀವು ಹೆಂಗೆ ಹೇಳ್ತೀರೋ ಹಂಗೆ ಆ್ಯಕ್ಟ್ ಮಾಡ್ತೀನಿ ಸರ್. ನಂದೇನಾದರೂ ತಪ್ಪಿದರೆ ನನಗೆ ಹೇಳ್ಕೊಡಿ, ಕ್ಷಮಿಸಿ ಅಂದು. ನೋ ಪ್ರಾಬ್ಲಮ್ ಸರ್. ಪಾಪ ಇವರು ತೋರಿಸ್ಕೊಳ್ಳಿಲ್ಲ, ಇವರಿಗೆ ಒಂಥರ ಫೀಲ್ ಆಗಿರಬೇಕು. ಇಲ್ಲ ಸರ್, ಓಕೆ ಇಟ್ಸ್ ಓಕೆ ಅಂದು. ಅದಕ್ಕೆ ಆ ಥರ ಏನಾದರೂ ಇದ್ದರೆ ಒಂದ್ಸಲಿ ಹೇಳಿ ಸರ್, ಮಾಡ್ತೀನಿ ನಾನು. ವಿಷ್ಣು ಸಾರು ನಾವೆಲ್ಲ ಭಗವಂತ ಏನಯ್ಯ. ನಾನು ವಿಷ್ಣು ಸಾರನ್ನು 74 ನಾಗರಾವ್ ಆದಮೇಲೆ ಶಿವಮೊಗ್ಗದಲ್ಲಿ ನೋಡಿದ್ದು. ವಿಷ್ಣು ಸಾರ್ ಬೇರೆ, ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಭಾಗ್ಯ ಅದು. ಅಂಥವರಿಗೆ ಇವ್ರು ಈ ಥರ ಮಾಡಿದ್ರೆ, ಈ ಮನುಷ್ಯ ಈ ಥರ ರಿಯಾಕ್ಟ್ ಮಾಡೋದ? ಏನಯ್ಯ ಡೈರೆಕ್ಟ್ರ್ ಅಂದರೆ ಏನು ರೆಸ್ಪೆಕ್ಟ್ ಕೊಡ್ತಾರೆ. ಒಬ್ಬ ಟೆಕ್ನಿಷಿಯನಿಗೆ ರೆಸ್ಪೆಕ್ಟ್ ಕೊಡೋದು ವಿಷ್ಣು ಸಾರ್ ಹತ್ರ ಕಲಿಬೇಕು. ಯಾರಿಗೂ ಹರ್ಟ್ ಮಾಡ್ತಿರ್ಲಿಲ್ಲ ಅವರು ಮನುಷ್ಯ. ಹಾಗಾಗಿ ಆ ಸಂಘರ್ಷದಲ್ಲಿ ಆ ಥರ ಆಯಿತು. ಸಿನಿಮಾನೂ ಆಯಿತು. ಏನೋ ದುರಾದೃಷ್ಟ, ಪ್ರೊಡ್ಯೂಸರು ಪಾಪ ಆ ಪಿಕ್ಚರ್ ಆದಮೇಲೆ ಅನ್ಕೊಂಡಂಗೆ ಆಗಲಿಲ್ಲ. ಹಾಗಾಗಿ ನಿಮ್ಮ ವಿಷ್ಣು ಸರ್ ಸಂಬಂಧ ಅಣ್ಣ, ಆ ಸಿನಿಮಾ ತಕ್ಷಣ ನನಗೆ ಏನಾಯಿತು ಅಂದರೆ, ವಿಷ್ಣು ಸರ್ದು ಇನ್ನೊಂದು ಟೈಮ್ ಬಾಂಬ್ ಅಂತ ಒಂದು ಸಿನಿಮಾ, ಜೋಸೈಮನ್. ನನಗದೇ ಹೇಳಿದ್ನಲ್ಲ, ಒಂದು ಪಿಕ್ಚರ್ ಆಗ್ತಿದ್ದಂಗೆ ನೆಕ್ಸ್ಟ್ ಇನ್ನೊಂದು 2 ಪಿಕ್ಚರ್ ರೆಡಿಯಾಗಿರೋರು, ಕರೀತಾ ಇರೋರು, ಮುಗಿಸ್ಕೊಂಬಂದ್ಬಿಡೋ ಅನ್ನೋರು. ಟೈಮ್ ಬಾಂಬ್ ಸ್ಟಾರ್ಟ್ ಆಯಿತು. ಟೈಮ್ ಬಾಂಬಲ್ಲಿ ಜೋಸೈಮನ್ ಡೈರೆಕ್ಟ್ರು. ಅಲ್ಲಿ
ವಿಷ್ಣು ಸರ್ ಜೊತೆ ಒಡನಾಟ ಜಾಸ್ತಿ ಆಯಿತು. ಅಲ್ಲಿ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ವಿಷ್ಣು ಸಾರಿಗೆ ನನಗೆ ಒಂದು ಚಿಕ್ಕ ಕ್ಲ್ಯಾಶ್ ಆಯಿತು. ನಾನೊಂದು ಸ್ವಲ್ಪ ಸ್ಟ್ರೈಟಾಗಿ ಮಾತಾಡಿದ್ದು ವಿಷ್ಣು ಸಾರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಅದಾದಮೇಲೆ ಮತ್ತೆ ಅವರಿಗೆ ಒಂದು ಸ್ವಲ್ಪ ಅವನು ಮಾತಾಡಿರೋ ಸತ್ಯ ಅನ್ನಿಸ್ತು. ಆಮೇಲೆ ನೆಕ್ಸ್ಟು ಮತ್ತೆ ವಿಷ್ಣು ಸಾರ್ ಜೊತೆ ಕ್ಲೋಸ್ ಆಯಿತು. ಅದಾದಮೇಲೆ ಎಲ್ಲರೂ ನನಗೆ ಕರೆಯೋರು, ನೆಕ್ಸ್ಟ್ ಪಿಕ್ಚರ್ ಈ ನನ್ನ ಮಗನ ಕರೆಯಲ್ಲ, ಸುರೇಶನ್ನ ವಿಷ್ಣು ಸಾರ್ ಕರೆಯಲ್ಲ, ಏನಯ್ಯ ವಿಷ್ಣು ಸಾರಿಗೆ ಏನೋ ಮಾತಾಡ್ಬಿಟ್ಟ ಇವನು ಅಂತ. ಅದಾದಮೇಲೆ ವಿಷ್ಣು ಸರ್ ಜೊತೆ 12 ಸಿನಿಮಾ ಕೆಲಸ ಮಾಡಿದೆ ಅಸೋಸಿಯೇಟಾಗಿ. ಅವನಿಗೆ ಕರೆಯೋ, ಅವನಿಗೆ RSSಗೆ ಕರೆಯೋನು, RSS ಅಂತ ಕರೆಯೋರು, ನನಗೆ ಕರೆಯೋನು ಅವ್ರು ಕರೆಸೋ ಭಾಸ್ಕರ್ ಅಂತ ಇದ್ದರು. ಭಾಸ್ಕರ್ ಇಲ್ಲ ಅಂದರೆ ನನ್ನ ಕರೆಯೋರು. ನಾನು ವಿಷ್ಣು ಸರ್ ಜೊತೆ ಹಂಗೆ ಬಾಂಧವ್ಯ ಸ್ಟಾರ್ಟ್ ಆಯಿತು. ದ್ವಾರಕೀಶ್ ಪಿಕ್ಚರು, ಆಮೇಲೆ ಅಷ್ಟೊತ್ತಿಗೆ ದ್ವಾರಕೀಶ್ ಅವ್ರದ್ದು ರಸಿಕಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು. ರಾಕ್ಲೈನ್ ಅವ್ರದ್ದು ಸೋಲೋ ಪ್ರೊಡ್ಯೂಸರ್, ಅದಕ್ಕಿಂತ ಮೊದಲು ಬೆಳ್ಳಿ ಮೋಡಗಳು ಅಂತ ಮಾಡಿದರು. ರಾಕ್ಲೈನ್ ಅವ್ರು ನನಗೆ ಹೆಂಗೆ ಪರಿಚಯ ಅಂದರೆ, ರಾಕ್ಲೈನ್ ಸಾರು ಅವನೇ ನನ್ನ ಗಂಡ ಆದಮೇಲೆ ಸಿ ಕೈ ಚಂದ್ರು ಪರಿಚಯ ಆಗಿತ್ತು. ಅಲ್ಲಿ ಅವರು ಮೈಲಿಗಲ್ಲುಗಳು ಅಂತ ಒಂದು ಸೀರಿಯಲ್ ಮಾಡಿದ್ರು, ಸಿ ಕೈ ಚಂದ್ರು. ಅದಕ್ಕೆ ರಾಕ್ಲೈನ್ ಅವರೇ ಪ್ರೊಡ್ಯೂಸರು. ಅವಾಗ ಫಸ್ಟ್ ಸೀರಿಯಲ್ ಅದು ರಾಕ್ಲೈನ್ ಅವರದ್ದು ಆಶಾವಾದಿಗಳು. ಆಶಾವಾದಿಗಳು ನಾವೇ ಆಶಾವಾದಿ, ಈ ಭೂಮಿಯಲ್ಲಿ ನಮ್ಮ ಉದಯ ಉತ್ತಿನ ಗದ್ದೆ ಎಲ್ಲ ಮಾಡಿದ್ರು. ಹೌದು ಹೌದು, ಗೊತ್ತು. ಅದ್ರ ಓಂ ಪ್ರಕಾಶ್ ಡೈರೆಕ್ಟ್ರು. ಅಲ್ಲಿ ದೊಡ್ಡ ಟೀಮ್ ಇತ್ತು, ವಿಕ್ಟ್ರಿ ವಾಸು, ಸೋಮರಾಜು, MS ರಮೇಶು, ಇವ್ರದ್ದೆಲ್ಲ ಒಂದು ಗ್ಯಾಂಗ್ ಆ ಪಿಕ್ಚರ್ ಒಳಗೆ, ಆ ಸೀರಿಯಲಲ್ಲಿ. ಅದಾದ ತಕ್ಷಣ ನೆಕ್ಸ್ಟ್ ಮೈಲಿಗಲ್ಲು ಸಿ ಕೈ ಚಂದ್ರು ನಾನು ಒಬ್ಬನೇ ಅಸೋಸಿಯೇಟ್ ಇದೆ, ಯಾವುದೂ ಟೀಮ್ ಇಲ್ಲ. ಅಲ್ಲಿ ನನಗೆ ಆ ಸೀರಿಯಲ್ ಮಾಡೋತ್ತಿಗೆ ನನಗೆ ಸುಧಾಕರ ತುಂಬ ಬೆಸ್ಟ್ ಫ್ರೆಂಡ್. ಅದರಲ್ಲಿ ರಾಕ್ಲೈನ್ ಸುಧಾಕರು. ಅಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಅವಾಗ ನಮ್ಮದು ಅಲ್ಲೇ ಮನೆ ಅಲ್ವಾ ಎಲ್ಲ, ಬಾಲಣ್ಣ ಅಂತ ಒಬ್ಬರು ಇದ್ದರು, ಅವರೆಲ್ಲ ಒಳ್ಳೆಯ ಸ್ನೇಹಿತರಾದರು. ಹಂಗಾಗಿ ಅಲ್ಲಿ ರಾಕ್ಲೈನ್ ಸರ್ ಅವ್ರ ಪರಿಚಯ ಆಯಿತು. ಅದಾದಮೇಲೆ ರಸಿಕಾ ಅವ್ರದ್ದು ಮಾಡಿದೆ. ರಸಿಕಾ ಮಾಡಿದಾಗ ನಾನು ಆಗಲೇ ದ್ವಾರಕೀಶ್ ಜೊತೆ ಕೆಲಸ ಮಾಡಿರೋದ್ರಿಂದ ದ್ವಾರಕೀಶ್ ಜೊತೆ ಅಲ್ಲಿ ರಸಿಕಾ ವರ್ಕ್ ಮಾಡಿದೆ, ರವಿಚಂದ್ರನು. ಅದಾದಮೇಲೆ ಮತ್ತೆ ಕಿಲಾಡಿಗಳು ಅಂತ ಸ್ಟಾರ್ಟ್ ಮಾಡಿದ್ರು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಆದರೆ ನನಗೆ ಇನ್ನೊಂದು ಹಾಡು ತುಂಬ ಇಷ್ಟ ಸುರೇಶ್ ಮೇಡಮ್. ಅವಳು ಬಳುಕದೆ ಬನ್ನಿ ಮೇಡಮ್, ಕೋಪಿಸಿಕೊಳ್ಳದೆ ನಿಲ್ಲಿ ಮೇಡಮ್, ಕಿಲಾಡಿ ಜೋಡಿ ನಾವಿಬ್ರು ನಿಮ್ಮೋರು ತಾನೇ. ಸೂಪರ್ ಸಾಂಗ್ ಅದು. ಅಂದರೆ ದ್ವಾರಕೀಶ್ ಅವರು ಏನೇ ಒಂದು ಸಾಹಿತ್ಯ ಬರ್ಸೋತಿಗೆ ಅರ್ಥಗರ್ಭಿತವಾಗಿಲ್ಲ. ಅವರಿಬ್ಬರು ಫ್ರೆಂಡ್ಶಿಪ್ ಮೇಲೆ ಬರ್ಸೋರೋದು. ಅದು ಜನರಿಗೆ ಉದಯಶಂಕರ್ ಸಾರು ಅವರೆಲ್ಲ ಭಾರಿ ಗ್ರೇಟ್ ಬಿಡಿ ಸರ್. ಅವರೆಲ್ಲ ಸಾಹಿತ್ಯ ಹಿಂಗೆ. ನಾನು ಒಂದ್ಸಲ ಯಾವುದೋ ಒಂದು ಸಿನಿಮಾಗೆ MP ಶಂಕರ್ ಅವ್ರದ್ದು ಒಂದು ಸಿನಿಮಾ ಮಾಡಿ, ಗಿಡ್ಡು ದಾದ ಅಂತ, ಅದರೊಳಗೆ ಸಾಹಿತ್ಯ ಬರ್ಸೋಕ್ಕೆ ಅಲ್ಲಿ ಹೋಗಿದ್ದೆ. ಇದರೊಳಗೆ ಜನಾರ್ದನ್ ಹೋಟ್ಲಲ್ಲಿ ರೂಮು ಕಳಿಸಿದ್ರು, ಹೋಗೋ ಅಂತ ಹೋದೆ. ಕೂತ್ಕೊಳ್ಳಿ ಬರ್ಕೊಡ್ತೀನಿ ಸಿಚುವೇಶನ್ ಎಲ್ಲ ಕೇಳಿಬಿಟ್ಟಿದ್ರು. 5 ನಿಮಿಷ ಸರ್, ಹಿಂಗಂದ್ರೆ ಸಾಹಿತ್ಯ ಬರೆದು ಏನು ಉಂಡಿಗಿರೋದಂಗೆ ಅಕ್ಷರ ಬರೆದಿದೆ, ತಗೊಂಡೋಗು ಅಂತ ಕೊಟ್ಟು 5 ನಿಮಿಷದಲ್ಲಿ ಹಂಗೆ ನನ್ನ ಎದುರಿಗೆ ಕೊಟ್ಟು ಕಳಿಸಿದ್ರು ಅಷ್ಟೇ. ಆ ಥರ ಉದಯಶಂಕರ್ ಅವರು ಇರುತ್ತೆಲ್ಲ. ಹಂಗಾಗಿ ದ್ವಾರಕೀಶ್ ಅವರಿಗೆಲ್ಲ ಅದೆಲ್ಲ ದೊಡ್ಡ ಗಿಫ್ಟ್. ಆ ಸ್ಕೂಲಲ್ಲೂ ತುಂಬ ಕಲ್ತ್ಕೊಂಡ್ರಿ, ದ್ವಾರಕೀಶ್ ಅವ್ರ ಸ್ಕೂಲಲ್ಲಿ. ದ್ವಾರಕೀಶ್ ಅವ್ರ ಹತ್ರ ನಾನು ಆರ್ಟಿಸ್ಟ್ ಹತ್ರ ಹೇಗೆ ಅಂದರೆ, ಹೋದ ತಕ್ಷಣ ವಿಷ್ಣು ಸರ್ ಹತ್ರ ಎಲ್ಲ ಏನೋ ಶೋ ಮಾಡ್ತೀನೋ ಅನ್ನೋರು. ಪೇಪರ್ ಡೈಲಾಗ್ ಹೇಳ್ಕೊಡು ಅಂದರೆ ಆ ಪೇಪರ್ ಹಿಂಗೆ ಇಟ್ಕೊಂಬಿಡೋದು, ಹಿಂದ್ಗಡೆ ಇಟ್ಕೊಂಬಿಟ್ಟು ಫುಲ್ ಡೈಲಾಗ್ ಹೇಳ್ತಾ ಇರೋದು. 3 ಪೇಜ್ ಆಗಲಿ 2 ಪೇಜ್ ಆಗಲಿ ಹಿಂಗೇ ನೋಡ್ತಾ ಇರೋರು. ಓಹೋ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ, ಕಲ್ತೀನಿ ಅಂತ ಶೋ ಕೊಡ್ತಿದ್ಯಾ ನೀನು ಅನ್ನೋರು.